ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಮುಂದಿನ ಹೋರಾಟವನ್ನ ಮುಂದಿನ ವಾರದಷ್ಟೊತ್ತಿಗೆ ಇನ್ನಷ್ಟು ಜಾಸ್ತಿ ಮಾಡ್ತೀವಿ ಅಂತ ಬಿಜೆಪಿ ನಾಯಕರು ಪಣ ತೊಟ್ಟಿರೋ ಹಾಗೆ ಕಾಣಿಸ್ತಾ ಇದೆ. ಕೋಗಿಲು ಲೇಔಟ್ ಅಕ್ರಮ, ವಲಸಿಗರಿಗೆ ಪುನರ್ವಸತಿ ಕೊಡ್ತಾ ಇರೋ ವಿಚಾರದಲ್ಲಿ ಬಿಜೆಪಿದು ಆರಂಭಿಕ ಹಂತದಿಂದಲೂ ಒಂದೇ ಸ್ಟ್ಯಾಂಡು. ಅವರು ಅಕ್ರಮ ವಲಸಿಗರು, ರೋಹಿಂಗ್ಯಾಗಳು ಅವ್ರಿಗೆ ಕೊಡಬಾರ್ದು ಅನ್ನೋದು ಸ್ಟ್ಯಾಂಡು ಬಿಜೆಪಿಯವರು. ಹೀಗಾಗಿ ಈಗ ಕಾನೂನಾತ್ಮಕವಾಗಿ ಹೋರಾಟ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಸರ್ಕಾರವನ್ನ ಕೋರ್ಟಿಗೆ ಕರ್ಕೊಂಡು ಹೋಗೋದಕ್ಕೆ, ಎಳೆಯೋದಕ್ಕೆ ಕೇಸರಿ ನಾಯಕರು ಮುಂದಾಗಿದ್ದಾರೆ. ಹೈಕೋರ್ಟ್ ಮೆಟ್ಟಿಲೇರಲಿದೆ ಈ ಪ್ರಕರಣ ಅನ್ನೋದು ಗೊತ್ತಾಗ್ತಾ ಇದೆ. ಗುರುವಾರ ಸರ್ಕಾರದ ನಿರ್ಧಾರದ ಪ್ರಕ್ರಿಯೆಯನ್ನು ನೋಡಿಕೊಂಡು ಪ್ಲಾನ್ ಮಾಡ್ಕೊಳ್ತಾರಂತೆ. ನಿಯಮಾವಳಿ ಮೀರಿ ತುಷ್ಟೀಕರಣದ ಕಾರಣಕ್ಕೆ ಮನೆಗಳನ್ನು ಹಂಚಿಕೆ ಮಾಡ್ತಾ ಇದ್ದಾರೆ. ರಾಜ್ಯದವರೇ ಅಲ್ಲದವರಿಗೆ ಮನೆಗಳನ್ನು ಹಂಚೋದಕ್ಕೆ ಬರುತ್ತಾ ಅನ್ನೋದು ಬಿಜೆಪಿಗರ ಪ್ರಶ್ನೆ. ಬಟ್ ಇಲ್ಲೊಂದು ಕ್ಯಾಚ್ ಇದೆ. ಅದೇನು ಕ್ಯಾಚ್ ಅಂತ ಅಂದರೆ, ನಮ್ಮ ಕರ್ನಾಟಕದಲ್ಲಿ ಒಂದು ರೂಲ್ಸ್ ಇದೆ. ಕನ್ನಡಿಗರು ಅಂತ ಕರೆಸ್ಕೊಳ್ಳೋದಕ್ಕೆ ಬೇರೆ ರಾಜ್ಯದವರು ಅರ್ಹರಿರ್ತಾರೆ. 15 ವರ್ಷ ನಮ್ಮಲ್ಲಿ ಇರಬೇಕಷ್ಟೇ. ಆ ದೃಢೀಕರಣ ಪತ್ರ ಅವ್ರ ಕೈಯಲ್ಲಿದ್ದರೆ ಕನ್ನಡಿಗರು ಅಂತ ಅನ್ಬೋದು. ಅವ್ರಿಗೂ ಎಲ್ಲ ಯೋಜನೆಗಳ ಲಾಭ ಸಿಗಬೇಕು ಅನ್ನೋದು ಒಂದು ರೂಲ್ಸ್ ಇದೆ. ಆ ರೂಲ್ಸ್ನ ಶ್ರೀರಕ್ಷೆ ಮೇರೆಗೆ ಹೀಗೆಲ್ಲ ಸರ್ಕಾರ ಆಟ ಆಡ್ತಿದೆ ಅನ್ನೋದು ಕಾನೂನು ಪಂಡಿತರ ಮಾತು. ಸೊ ಇದು PIL ಸಬ್ಮಿಟ್ ಮಾಡಿದಾಗ ವಾದ ಪ್ರತಿವಾದದಲ್ಲೆಲ್ಲ ಈ ಪಾಯಿಂಟ್ಸ್ ಎಲ್ಲ ಬರುತ್ತೆ, ಅಫ್ಕೋರ್ಸ್ ಬರುತ್ತೆ. ಹೆಂಗೆ ಡಿಫೆಂಡ್ ಮಾಡ್ಕೊಳ್ತಾರೆ ಅನ್ನೋದು ನೋಡಬೇಕು. ಇನ್ನೊಂದು ಕಡೆಗೆ ಸರ್ಕಾರಕ್ಕೆ ಮುಜುಗರ ತರುವಂತಹ ಪಾಯಿಂಟ್ಸ್ ಯಾವ್ದ್ಯಾವುದನ್ನ BJP ಹೇಳುತ್ತೆ ಅನ್ನೋದನ್ನ ಕೂಡ ನೋಡಬೇಕು. ಕಾನೂನಾತ್ಮಕ ಹೋರಾಟಕ್ಕೆ BJP ಮಾಡ್ಕೊಳ್ತಾ ಇರುವ ತಯಾರಿಯ ಭಾಗ ಇವೆಲ್ಲವೂ ಕೂಡ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಸೂದ್. ಈಗ BJPಯನ್ನು ಹೋರಾಟ ಮಾಡಬೇಕು ಅಂತ ಅಂದ್ಕೊಳ್ತಾ ಇದೆ. ಬಟ್ ಕರ್ನಾಟಕದಲ್ಲಿ ಒಂದು ನಿಯಮ ಇದೆ. ಕನ್ನಡಿಗರು ಅಂತ ಕರೆಸ್ಕೊಳ್ಳೋದಕ್ಕೆ 15 ವರ್ಷ ಕರ್ನಾಟಕದಲ್ಲಿ ಇದ್ರೆ ಸಾಕು, ಅವ್ರಿಗೆ ಕರ್ನಾಟಕ ಗೌರ್ಮೆಂಟಿಂದ ಏನೇನು ಯೋಜನೆಗಳು ಸಿಗಬೇಕು ಅದೆಲ್ಲ ಸಿಗಬಹುದು ಅಂತ ರೂಲ್ಸ್ ಇದೆ. ಆ ರೂಲ್ಸ್ನ ಶ್ರೀರಕ್ಷೆ ಕಾಂಗ್ರೆಸ್ನವ್ರು ಅಫ್ಕೋರ್ಸ್ ಪಡ್ಕೊಳ್ತಾರೆ. ಇದನ್ನು ಹೆಂಗೆ ಕೌಂಟ್ರ್ ಮಾಡ್ತಾರೆ? ಜಸ್ಟ್ ಒಂದು PIL ಹಾಕ್ಬಿಟ್ರೆ ಆಗೋಗಲ್ಲ. ಸೊ ಏನಾಗುತ್ತೆ ಹಾಗಾದರೆ? ಮಮತಾ, ಎಲ್ಲ ಆಯಾಮಗಳಲ್ಲೂ ಕೂಡ ಬಿಜೆಪಿ ಕೂಡ ಸಮಾಲೋಚನೆ ಮಾಡಿದ್ದಾರೆ. ಬಿಜೆಪಿ ನಾಯಕರು ಜೊತೆಗೆ ವಕೀಲರ ಜೊತೆನೂ ಕೂಡ ಸಮಾಲೋಚನೆ ಮಾಡಿದ್ದಾರೆ. ಇದು ಒಂದು ರೀತಿಯಲ್ಲಿ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡೋದಕ್ಕೆ ಅರ್ಹವಾದಂತಹ ಪ್ರಕರಣ ಅನ್ನೋದು ಬಿಜೆಪಿಯವರ ಹೋಪ್. ಯಾಕಂದರೆ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಒಂದು 18 ಕ್ರೈಟೀರಿಯಾಗಳಿದ್ದಾವೆ. ಅವು ಯಾವುದನ್ನು ಕೂಡ ಇವರು ಮೀಟ್ ಆಗಲ್ಲ, ಅವು ಯಾವುದನ್ನು ಕೂಡ ರೀಚ್ ಆಗಲ್ಲ ಅನ್ನುವಂಥದ್ದು ಬಿಜೆಪಿಯವರ ಒಂದು ರೀತಿಯಲ್ಲಿ ವಾದ. ಆ ಹಿನ್ನೆಲೆಯಲ್ಲೇ ಸ್ಥಳೀಯರಲ್ಲದವರು, ನಮ್ಮ ರಾಜ್ಯದವರ ಅಲ್ಲದವರು ಇವ್ರನ್ನ ಯಾಕೆ ಮನೆಗಳನ್ನ ಕೊಡ್ತಾ ಇದ್ದೀರಾ? ಬಡವರು ಯಾರೆಲ್ಲ ಈ ಹಿಂದೆ ಸಾಕಷ್ಟು ಸಾವಿರಾರು ಜನ ಅರ್ಜಿ ಹಾಕೊಂಡು ಕಾಯ್ತಾ ಇದ್ದಾರೆ, ಅವ್ರಿಗೂ ಕೂಡ ಇಲ್ಲ. ಮೊದಲು ಆ ಫಲಾನುಭವಿಗಳಿಗೆ ಮನೆಗಳನ್ನ ಕೊಡಬೇಕು. ಅರ್ಹರಾಗಿದ್ದಾರೆ ಅವರು. ಅನಂತರ ಇವ್ರನ್ನ ಪರಿಶೀಲನೆ ಮಾಡಿ, ಇವರು ಬಾಂಗ್ಲಾದವರ, ಇಲ್ಲಿಯವರ, ಎಲ್ಲಿಯವರು ಅನ್ನೋದನ್ನ ಪರಿಶೀಲನೆ ಮಾಡಬೇಕು ಅನ್ನುವಂಥದ್ದು ಒತ್ತಾಯ. ಆದರೆ ಆ ಪರಿಶೀಲನೆ ಇನ್ನೂ ಕೂಡ ಸರ್ಕಾರದಿಂದ ಆಗಿಲ್ಲ. ನಿನ್ನೆ ಕೃಷ್ಣ ಬೈರೇಗೌಡರು ಮೀಟ್ ಮಾಡಿದ್ದಾರೆ, ಸಭೆ ಮಾಡಿದ್ದಾರೆ. 25-30 ಜನಕ್ಕೆ ಮನೆ ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇವೆಲ್ಲವನ್ನು ಇಟ್ಕೊಂಡು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡೋದಕ್ಕೆ ಬಿಜೆಪಿ ಈಗ ನಿರ್ಧಾರ ಮಾಡಿದೆ. ನಿನ್ನೆ ಕೋರ್ ಕಮಿಟಿ ಸಭೆಯಲ್ಲೂ ಕೂಡ ಈ ಒಂದು ವಿಚಾರ ಮುಂದಿಟ್ಟುಕೊಂಡು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು, ಹಾಗೆ ಕಾನೂನಾತ್ಮಕ ಹೋರಾಟ ಮಾಡಬೇಕು ಅನ್ನುವಂಥ ನಿರ್ಧಾರ ಕೂಡ ಮಾಡಲಾಗಿದೆ. ಗುರುವಾರದ ದಿನ ರಾಜ್ಯ ಸರ್ಕಾರದ ತೀರ್ಮಾನ ನೋಡಿಕೊಂಡು ಸೋಮವಾರ ಅಥವಾ ಮಂಗಳವಾರ PIL ಹಾಕಬೇಕು ಅನ್ನುವಂಥ ತೀರ್ಮಾನ ಕೂಡ ಮಾಡಲಾಗ್ತಾ ಇದೆ. ಕೋರ್ಟ್ನ ಕಟಕಟೆಗೆ ಸರ್ಕಾರವನ್ನು ಎಳಿಬೇಕು ಅನ್ನುವಂಥದ್ದು, ಜೊತೆಗೆ ಮುಖ್ಯವಾಗಿ ಇವರೆಲ್ಲರೂ ಕೂಡ ಅಕ್ರಮ ವಲಸಿಗರು, ಬಾಂಗ್ಲಾ ನಿವಾಸಿಗಳು, ಅವ್ರನ್ನ ವಾಪಸ್ ಕೂಡ ಕಳಿಸಬೇಕು ಅನ್ನುವಂಥದ್ದು ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರ ಅವ್ರ ಕಡೆ ಬ್ಯಾಟಿಂಗ್ ಮಾಡ್ತಾ ಇರೋದು ಕೂಡ ಬಿಜೆಪಿ ವಿರೋಧಕ್ಕೆ ಕಾರಣ ಆಗಿದೆ. ಎಲ್ಲದನ್ನು ಇಟ್ಕೊಂಡು ಕಾನೂನು ಹೋರಾಟಕ್ಕೆ ಬಿಜೆಪಿ ಮುಂದಾಗಿದೆ. ಮಮತಾ, ಧನ್ಯವಾದ ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.